ಇತ್ತೀಚೆಗೆ ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಆಯಿತು. UGC ವಿದ್ಯಾರ್ಹತೆ ಹೊಂದಿರುವವರ ಸಂಖ್ಯೆ 4068. ಆಮೇಲೆ UGC ವಿದ್ಯಾರ್ಹತೆ ಹೊಂದಿರುವವರು 4068 ಆದರೆ UGC ವಿದ್ಯಾರ್ಹತೆ ಪಡೆಯದವರ ಸಂಖ್ಯೆ 6904. ಈಗ ತೊಂದರೆಗೆ ಸಿಕ್ಕಾಕೊಳ್ಳೋರು ಯಾರು ಅಂತ ಹೇಳಿದ್ರೆ 6904 ಜನ. ಇವ್ರಿಗೆ ಸ್ಯಾಲ್ರಿ ಎಷ್ಟು ಅಂತ ಹೇಳಿದ್ರೆ 32,000 ರೂಪಾಯಿಂದ 40,000 ರೂಪಾಯಿ. ಇಷ್ಟು ಹಣದಲ್ಲಿ ಅವ್ರು ಹೆಂಗೆ ಜೀವನವನ್ನು ನಡೆಸಬೇಕು, ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡಬೇಕು, ಮನೆಯಲ್ಲಿ ತಂದೆ ತಾಯಿಗಳಿದ್ರೆ ಆರೋಗ್ಯದ ಸಮಸ್ಯೆ ಇದ್ದರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಹೆಂಗೆ, ಏನು ಪರಿಸ್ಥಿತಿ ಇವತ್ತಿನ ಆಧುನಿಕ ಪರಿಸ್ಥಿತಿನಲ್ಲಿ ಅನ್ನುವಂಥ ಪ್ರಶ್ನೆ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ 80% ಈ ಕರ್ನಾಟಕ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಮೈಸೂರು ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಗುಲ್ಬರ್ಗ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಹಂಪಿ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ನಿಮಗೆ ಗೈಡ್ ಮಾಡ್ತಕ್ಕಂಥವ್ರು ಪಾರ್ಟ್ ಟೈಮ್ ಆಗಿಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು? ಗೈಡ್ ಮಾಡ್ತಕ್ಕಂಥವ್ರು PhD ಗೈಡ್ ಮಾಡೋವಂಥವ್ರು ಪರ್ಮನೆಂಟ್ ಇದ್ದಾರಾ? ಕ್ವಶನ್ ಮಾರ್ಕ್ ಇದೆ. 80% ಇವತ್ತು ಯೂನಿವರ್ಸಿಟಿ ಎಜುಕೇಷನ್ ಅಂತಕ್ಕಂಥದ್ದು ಕ್ವಾಲಿಟಿನ ಪ್ರಶ್ನೆ ಮಾಡಬೇಕಾಗಿದೆ. ಆದ್ದರಿಂದ ಮಾನ್ಯ ಸಭಾಪತಿಗಳೇ, ಒಬ್ಬ ಒಳ್ಳೆ ಶಿಕ್ಷಣ ಸಿಗಬೇಕು ಯೂನಿವರ್ಸಿಟಿನಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಫ್ಯಾಕಲ್ಟಿಗಳು ಬರಬೇಕು, ಅವರಿಗೂ ಉತ್ತಮ ಸ್ಯಾಲ್ರಿ ಸಿಗಬೇಕು. ಆದ್ದರಿಂದ ಸರ್ಕಾರಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ UGC ವೇತನ ಕೊಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಇದೇ ಒಂದು ಅವಕಾಶ ಅಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ಇದನ್ನೇ ಇದು ಮಾಡ್ತಾ ಹೋಗ್ಬಿಟ್ರೆ ಕಡಿಮೆ 40,000 ರೂಪಾಯಿನಲ್ಲಿ ಅವ್ರದ್ದು ಮುಗ್ದೋಗ್ಬಿಡತ್ತೆ. ಅವರೇ ಪಾಠ ಮಾಡ್ತಾರೆ ಮತ್ತು ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಅವ್ರನ್ನ ನಾವೇನು ಮಾಡಿಬಿಡ್ತೀವಿ, ತೆಗೆದಾಕ್ತೀವಿ. ಮತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಅಡ್ಮಿಷನ್ ಮಾಡಿದಾಗ ಅವ್ರನ್ನ ತೆಗೆದುಕೊಳ್ತೀವಿ. ಅದಕ್ಕೆ ಇದು ಕರ್ನಾಟಕದಂತಹ ಒಂದು ರಾಜ್ಯಕ್ಕೆ, ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ರಾಜ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಅಲ್ಲ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳು ಯಾರಿದ್ದಾರೆ, ಪಾರ್ಟ್ ಟೈಮ್ ಲೆಕ್ಚರರ್ಸ್ ಯಾರಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಇದನ್ನು ಹೇಳಲೇಬೇಕಾಗಿಲ್ಲ, ಅವರೇ ನಮಗೆ ಹೇಳೋ ಪರಿಸ್ಥಿತಿನಲ್ಲಿದ್ದಾರೆ. ಆದ್ದರಿಂದ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಯಾರು ಎಲಿಜಿಬಿಲಿಟಿ ಇದೆ ಅವ್ರನ್ನೇ ತೆಗೆದುಕೊಳ್ಳಿ. ಮತ್ತೆ ಇದನ್ನ ಏನು 6904 ಜನ ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಆಗದಂಗೆ ಮಾಡಿ. ಈಗ ಉದಾಹರಣೆಗೆ ಇನ್ನೊಂದು ಮಾತನ್ನು ಸೇರಿಸ್ತೀನಿ ನಾನು. ಒಂದು ವೇಳೆ 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೆ ತೆಗೆದಾಕ್ಬಿಟ್ರಿ ಅಂತ ಹೇಳಿದ್ರೆ ಮತ್ತೊಂದು ಸಾರಿ ಅವ್ರಿಗೆ ಈ ಜಾಬ್ ಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಆಗದೆ ಇರ್ತಕ್ಕಂಥವ್ರು ಅವರು. ಆದ್ರಿಂದ ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅದು ಡಿಗ್ರಿ ಕಾಲೇಜಿನಲ್ಲಿ ಇರ್ಬೋದು, ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಇರ್ಬೋದು. ಈ ಸಮಸ್ಯೆಯನ್ನ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಗೆಹರಿಸಬೇಕು. ಯಾಕೆಂದ್ರೆ ನಾಳೆ ಅವರು ಬೆಳಗಾವಿ ಬರ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡಬೇಕು, ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ. ಆದ್ರಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರು ಈ ಸಮಸ್ಯೆಯನ್ನು ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರು. ಆದ್ರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇರೋವಂಥವರೇ ಇದ್ದಾರೆ. ಈ ಒಂದು ಗಂಭೀರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವ್ರಿಗೆ ಹೊಟ್ಟೆ ತುಂಬಿದ್ರೆ ನಮ್ಮ ಯಾರು ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ. ಯೂನಿವರ್ಸಿಟಿಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ. ಡಿಗ್ರಿ ಕಾಲೇಜ್ಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ. ಆದ್ರಿಂದ ಈ ನಿಟ್ಟಿನಲ್ಲಿ ಪಾಸಿಟಿವ್ ಆಗಿ ಮಂತ್ರಿಗಳು ಯೋಚನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ.